ಏನ್ ಮಾಡ್ತಾ ಇದೀರಾ ನೀವು ಬಂಗಾರಿ? ಲಡ್ಡು ಮನೆ ಇದು ಬಂದು ಹುಡುಗರ ರೂಮು. ಸೊ ಹುಡುಗರಿಗೆ ಬಂದು ಈ ತರ ರೆಡ್ ಕಲರ್ ರೂಮ್ ಕೊಟ್ಟಿದ್ವಿ, ಫುಲ್ ರೆಡ್. ಅವ್ರಿಗೆಲ್ಲ ಬಾಲ್ಕನಿ ಎಲ್ಲ ಇದೆ. ನಾನು ನಿಜವಾಗ್ಲೂ ಇವಾಗಲೇ ಬರ್ತಿರೋದು ಸೆಕೆಂಡ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಎಸ್, ಇವತ್ತು ಈ ಒಂದು ವ್ಲಾಗ್ ನಾನು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ನಾನಿವಾಗ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಜಾಸ್ತಿ ಏನು ಡ್ರ್ಯಾಗ್ ಮಾಡೋದು ಬೇಡ. ಸೊ ನಾನು, ಅರುಣ್ ಅವರು ಮತ್ತೆ ಅರುಣ್ ಅವ್ರ ಫ್ರೆಂಡ್ಸ್, ಅಂದ್ರೆ 3 ಜನ ಫ್ರೆಂಡ್ಸ್ ಇದ್ದಾರೆ, ಅವರು ಹಾಗೂ ಅವ್ರ ವೈಫ್, ಲೈಕ್ ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ಒಂದು 4 ಫ್ಯಾಮಿಲಿ ಅಲ್ವಾ? ಸೊ ನಮ್ದು ಸೇರಿ 4 ಫ್ಯಾಮಿಲಿ. ಅಂಡ್ ನಮ್ಮ ಲಡ್ಡುಮ ಇಸ್ ಅ ಪುಟಾನಿ ಗೆಸ್ಟ್, ಪುಟಾನಿ ಮೆಂಬರ್ ಇನ್ ಆ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಸೊ ನಾವು ಇಷ್ಟು ಜನ ಹೋಗ್ತಾ ಇದೀವಿ. ಸೊ ಎಲ್ಲಿ ಅಂತ ಅಂದ್ರೆ ವಯನಾಡ್ ಟ್ರಿಪ್ಗೆ ಹೋಗ್ತಾ ಇದೀವಿ. ತುಂಬಾ ಟೈಮಿಂದ ನಾವೆಲ್ಲರೂ ಸೇರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಓಕೆ, ಫೈನಲಿ ವಯನಾಡ್ಗೆ ಹೋಗೋಣ ಅನ್ಕೊಂಡು ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್. ಆಕ್ಚುಲಿ 5 ಗಂಟೆಗೂ 6 ಗಂಟೆಗೆ ನಾವು ಬಿಡಬೇಕಿತ್ತು, ಬಟ್ ಇವಾಗ ಟೈಮ್ ಆಲ್ಮೋಸ್ಟ್ 8 ಗಂಟೆಗೆ 10 ನಿಮಿಷ ಇದೆ ಅಷ್ಟೇ. ಇವಾಗ ಬಿಡ್ತಾ ಇದ್ದೀವಿ. ಲಕ್ಷ್ಮಿ ರೆಡಿಯಾಗಿ ಇಷ್ಟು ತಗೊಂಡಿದ್ದಾರೆ. ಏನ್ ಗೊತ್ತಾ ಫ್ರೆಂಡ್ಸ್, ಅರುಣ್ ಅವ್ರ ಫ್ರೆಂಡ್ ಇದಾರಲ್ಲ, ಅವ್ರು ಲೇಟ್ ಮಾಡಿದ್ರು. ಅಷ್ಟೇ ಲೇಟ್ ಅಷ್ಟೆಲ್ಲ ಅದಕ್ಕಿಂತ 0.5% ಲೇಟ್ ನಾನು ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ ಅಪ್ಪ 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 ರಾಮಾಯಣ ಮಾಡಿ ಇಡ್ತಾ ಇದ್ರು ಅರುಣಪ್ಪ ಅವರು. ಸೊ ಅವ್ರ ಫ್ರೆಂಡ್ ಲೇಟ್ ಮಾಡಿದ್ರು, ಅದು ನನಗೊಂಥರ ಅಡ್ವಾಂಟೇಜ್ ಆಯ್ತು ಅಂತಾನೆ ಹೇಳ್ಬೋದು. ಅದೇ ಗ್ಯಾಪಲ್ಲಿ ನಾನು ಒಂದ್ ಸ್ವಲ್ಪ ನಾನು ಬೇರೆ ಕೆಲ್ಸಗಳೆಲ್ಲ ಮಾಡ್ಕೊಂಡೆ. ಆ್ಯಂಡ್ ಸೊ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಯಾಕೆ ಎಷ್ಟು ದಿವಸ ವ್ಲಾಗ್ ಹಾಕಿಲ್ಲ ಅಂತ. ಟ್ರಿಪ್ಪಲ್ಲಿ ಇದನ್ನೆಲ್ಲ ಅದಕ್ಕೆ ವ್ಲಾಗ್ ಹಾಕಕ್ಕಾಗಿಲ್ಲ, ಬಟ್ ಇನ್ಮೇಲಿಂದ ರೆಗ್ಯುಲರ್ ಆಗಿ ವ್ಲಾಗ್ ಹಾಕ್ತೀನಿ. ಸೊ ಬನ್ನಿ, ಈ ಒಂದು ನನ್ನ ಜರ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಲಡ್ಡುಮಾಗೆ ಒಂಥರ ಟೆಸ್ಟ್ ಮಾಡೋಣ, ನಮ್ಮ ಲಡ್ಡುಮ ಎಷ್ಟು ಟ್ರಾವೆಲ್ ಫ್ರೆಂಡ್ಲಿ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ. ನಾನು ಅರುಣವರು ಬೇರೆ ಕಡೆ ಎಲ್ಲ ಟ್ರಿಪ್ ಹಾಕಬೇಕು, ಒಂದು ಸ್ವಲ್ಪ ಸುತ್ತಾಡಬೇಕು ಅಂತಾನು ಇದೆ ನಮ್ಮ ಪ್ಲ್ಯಾನಲ್ಲಿ. ಸೊ ಈ ಒಂದು ಟ್ರಿಪ್ ಸ್ವಲ್ಪ ನಮ್ಮ ಲಡ್ಡುಮ ಕೋಆಪ್ರೇಟ್ ಮಾಡಿದ್ರೆ ನಾವು ಬೇರೆ ಕಡೆನೂ ಆದಷ್ಟು ಬೇಗ ಟ್ರಾವೆಲ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಆ್ಯಂಡ್ ಮೋರೋವರ್ ನಂಗೊಂದು ಧೈರ್ಯ, ನನ್ನ ಅಂದರೆ ಬೇರೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸೊ ಅವರು ಸಪೋರ್ಟ್ ಮಾಡ್ತಾರೆ. ನಾವಿಬ್ಬರು ಮಾತ್ರ ಅಲ್ಲ, ಅವರು ಇದ್ದಾರೆ. ಸೊ ಏನಾದರೂ ಹೆಲ್ಪ್ ಬೇಕಂದ್ರೆ ಮಾಡ್ತಾರೆ. ನಮ್ಗಿಂತ ಜಾಸ್ತಿ ಅವರು. ಇವಾಗ ಲಡ್ಡು ಕೊಟ್ರೆ ಅವ್ರು ನೋಡ್ಕೊಂತಾರೆ ಪೂರ್ತಿ. ಅದೇ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇರೋದು. ಹೌದು, 3 ದಿನ ರೆಸ್ಟ್ ಸಿಗುತ್ತೆ ನಮ್ಗೆ. ಓಕೆ, ಸೊ ನೋಡೋಣ ಫ್ರೆಂಡ್ಸ್ ಈ ಒಂದು ಟ್ರಿಪ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ನಿಮಗೆ ಈ ಒಂದು ಪುಟ್ಟ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಇವಾಗ ನಾವು ಅಂದರೆ 2 ಕಾರ್ ತಗೊಂಡು ಹೋಗ್ತಿರೋದು ಸರಿ. ನಮ್ದೊಂದು ಕಾರು ಮತ್ತು ಇನ್ನೊಬ್ರು ಫ್ರೆಂಡ್ ಕಾರು. ಅದರಲ್ಲಿ ಇಬ್ಬಿಬ್ರು ಫ್ಯಾಮಿಲಿ ಡಿವೈಡ್ ಆಗ್ತಾರೆ, ಒಂದು ಕಾರಲ್ಲಿ 2 ಫ್ಯಾಮಿಲಿ ಅನ್ನೋದು. ಅಥವಾ ಈ ಥರ ಮಾಡ್ತೀವಿ, ಅಥವಾ ಒಂದು ಕಾರಲ್ಲಿ ಬರೀ ಗರ್ಲ್ಸ್, ಇನ್ನೊಂದು ಕಾರಲ್ಲಿ ಬರೀ ಬಾಯ್ಸ್, ಈ ಥರನೂ ಆಗ್ಬೋದು. ಅದು ಡಿಪೆಂಡ್ ಆಗುತ್ತೆ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಪ್ಲಾನ್ ಇನ್ನೂ ಮಾಡಿಲ್ಲ, ಅಥವಾ ಇದಾಗುತ್ತೆ ಅಥವಾ ಅದಾಗುತ್ತೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ಇನ್ನು ತಿಂಡಿ ಏನೂ ಆಗಿಲ್ಲ. ಅರುಣ್ ಅವ್ರು ಬರೀ ಟೀ ಕುಡ್ಕೊಂಡು ಬಂದಿದ್ದಾರೆ. ಲಡ್ಡು ಅದು ಫೀಡಿಂಗ್ ಎಲ್ಲ ಆಯಿತು, ಪಾಚಿ ಮಾಡ್ತಾ ಇದ್ದೇನೆ. ಸೊ ಬನ್ನಿ, ಇವಾಗ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ಹಾಗೆ ನಿಮ್ಗೆ ಇಷ್ಟ ಆದರೆ ಹಾಗೆ ಹೇಳ್ದಂಗೆ ಲೈಕ್ ಮಾಡಿ, ಓಕೆನಾ? ಓಕೆ, ಸೊ ನಾವು ಫ್ರೆಂಡ್ಸ್ ಎಲ್ಲ ಒಂದು ಜಾಗದಲ್ಲಿ ಸಿಕ್ಕಿದ್ವಿ. ಅದಾದಮೇಲೆ ನಾವು ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ಸೊ ತಿಂಡಿಗೆ ನಾವು ಬ್ರಾಹ್ಮಿಣ್ಸ್ ರಾಮೇಶ್ವರಂ ಎಲ್ಲೋ ತಿಂಡಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮೋರೋವರ್ ಫ್ರೆಂಡ್ಸ್ ಜೊತೆ ಈ ಥರ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಅದಾದಮೇಲೆ ನಾವು ಡಿವೈಡ್ ಆದ್ವಿ. ಸೊ ಡಿವೈಡ್ ಅಂತ ಅಂದರೆ ಹುಡುಗಿರು ಒಂದು ಕಾರು ಮತ್ತು ಹುಡುಗರು ಒಂದು ಕಾರು. ತುಂಬಾ ಚೆನ್ನಾಗಿತ್ತು. ನಾವು ನಮ್ಮ ಪಾಡಿಗೆ ಒಂಥರ ಗರ್ಲ್ಸ್ ಟಾಕು ಅದು ಇದು ರೇಗಿಸ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಬಂದ್ವಿ, ಇಲ್ಲಿ ವಯನಾಡ್ಗಿನ್ನೂ 10 ಕಿಲೋಮೀಟರ್ಸ್ ಇರೋದು. ಸೊ ಆ ಒಂದು ಪ್ಲೇಸಲ್ಲಿ ಇರೋದು ಫ್ರೆಂಡ್ಸ್. ಸೊ ಬಂದ್ವಿ, ತುಂಬ ಲೇಟ್ ಆಯಿತು ಬರೋಷ್ಟು, ಬಿಕಾಸ್ ಮಧ್ಯದಲ್ಲಿ ತುಂಬ ಸ್ಟಾಪ್ ಕೊಟ್ಟಿದ್ವಿ. ಲಡ್ಡುಮಾಗೆ ಸರಿ ಮಾಡಬೇಕು, ಪಾಟಿ ಮಾಡ್ದ ವಾಶ್ ಮಾಡಬೇಕು, ಹಾಗೆ ಈವ್ನಿಂಗು ತುಂಬಾ ಸ್ಟಾಪ್ ಕೊಟ್ವಿ. ಆ್ಯಂಡ್ ಸರಿ ಆಯಿತು, ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಫ್ರೆಂಡ್ಸ್. ಸೊ ನೆನೆ ಏನೂ ರೆಕಾರ್ಡ್ ಮಾಡೋಕ್ಕಾಗೇ ಇಲ್ಲ. ಆ್ಯಂಡ್ ಇವಾಗ ನಾನು ಲೈಕ್ ಎದ್ದೆ, ಸ್ವಲ್ಪ ಫ್ರೆಶ್ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಲಡ್ಡುಮಾಗೆ ಇವಾಗ ಸರಿ ಮಾಡಿ ಬನ್ನಿ. ಲಡ್ಡು sometimes it is so awkward to make videos in front of you guys, ಅದಕ್ಕೆ ನಾನು ಮಾಡ್ತಾನೆ ಇಲ್ಲ. Hey, that's okay. Now I am comfortable. I was like, okay, this is my job, no other work. I am not eating, I am making curry. ಸೊ ಇವಾಗ ಫ್ರೆಂಡ್ಸ್ ನಾನು ಲಡ್ಡುಮಾಗೆ ಸರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಪಕ್ಕದಲ್ಲಿ ಕಿಚನ್ ಎಲ್ಲ ಇದೆ. ನಾನು ಆದರೆ ಈ ಒಂದು ವಿಲ್ಲಾದು ನಿಮಗೆ ಟೋರ್ ಕೊಡ್ತೀನಿ. ತುಂಬ ಸಕ್ಕತ್ತಾಗಿದೆ, ಬಟ್ ಆಲ್ಮೋಸ್ಟ್ ತುಂಬ ಮೆಸ್ ಆಗಿಬಿಟ್ಟಿದೆ, ಡೋಂಟ್ ಮೈಂಡ್, ಬಟ್ ತುಂಬ ಚೆನ್ನಾಗಿದೆ.
ಸೊ ನಾವೆಲ್ಲರೂ ನಮ್ಮ ಬೇಗ ಕೆಲಸ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ಸೊ ನಾನು ಸಹ ಲೈಕ್ ರೆಡಿ ಆಗಬೇಕಿತ್ತು, ಬಟ್ ನಾನು ಫಸ್ಟು ಲಡ್ಡು ಮಾಗಿ ರೆಡಿ ಮಾಡೋಣ, ಅವ್ನು ತಿನ್ಸೋದು ಉಣ್ಸೋದು ತೊಳೆಯೋದು ಸ್ನಾನ ಮಾಡಿಸೋದೆಲ್ಲ ಮಾಡಿಬಿಡೋಣ, ಅದಾದಮೇಲೆ ನಾನು ರೆಡಿಗೆ ಅಂದ್ಕೊಂಡು ಲೈಕ್ ನಾನು ಸ್ವಲ್ಪ ಲೇಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಆ್ಯಂಡ್ ಮೋರೋವರ್ ನಮ್ಮ ಫ್ರೆಂಡ್ಸ್ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಒಂಥರ ಏನಂದರೆ ಕಂಫರ್ಟ್ ಇದ್ದರು. ಸೊ ನನಗೇನು ತೊಂದರೆ ಅನಿಸಿಲ್ಲ, ತುಂಬಾ ಸ್ಮೂತಾಗಿ ಹೋಯಿತು ಈ ಒಂದು ಮಗುನ ಎತ್ಕೊಂಡು ಈ ಥರ ಜರ್ನಿ ಎಲ್ಲ ಮಾಡೋದು. You tasted this? Yeah. How does it taste? You wanna taste it? Does it taste? Okay. Sugar mix. No, without. Full without. All without? No. You put it accordingly. ನಿಮಗೆ ಎಷ್ಟು ಬೇಕು ಅಷ್ಟು. Okay. Put here. నేను ಅದನ್ನು ಕುಡಿಸ್ಕೊಂಡು. ಕಾಫಿ ಟೀ. ಹಾಲು ಕೊಟ್ಟಿದ್ದಾರೆ. ಹಾಲು ಹೇಗೆ ಕುಡಿದಾರಪ್ಪ? ಹೌದಾ? ಟೀ ಕಾಫಿ ಕುಡಿತೀರಾ? ಟೀ ಕಾಫಿ ಕುಡಿತೀರಾ? ಹೌದು, ಮಿಕ್ಸ್ ಮಾಡಕ್ಕೆ ತಂದಿಲ್ಲ. ಸ್ಪೂನ್ ಕೊಟ್ಟಿದ್ದಾರಲ್ಲ. ಏಯ್ ಹಲೋ ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ ಇತ್ತೀಚೆಗೆ ನನಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ನೋಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋದು ಮಮ್ಮಾಅರ್ತ್ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಹಾಗೂ ಮಮ್ಮಾಅರ್ತ್ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಕಂಡೀಷ್ನರು. ಆ್ಯಂಡ್ ದಿಸ್ ಇನ್ಕ್ಲೂಡ್ಸ್ ವಿತ್ ರೋಸ್ಮೆರಿ ಆ್ಯಂಡ್ ಮೇಥಿ ದಾನ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ನಾನು ಸ್ವಲ್ಪ ಶ್ಯಾಂಪು ತಗೊಂಡು ಜೆಂಟಲಾಗಿ ಹೇರ್ ವಾಶ್ನ ಮಾಡ್ಕೋತಾ ಇದ್ದೀನಿ. ಸೊ ಈ ಒಂದು ಶ್ಯಾಂಪು ನೀವು ನೋಡ್ಬೋದು ಎಷ್ಟು ಮೈಲ್ಡ್ ಆಗಿದೆ ಅಂತ, ಆ್ಯಂಡ್ ಒಂಥರ ನಾನ್ ಸ್ಟಿಕ್ಕಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ರೋಸ್ಮೆರಿ ಬಂದು ಡಾಕ್ಟ್ರಿಂದನೇ ಒಂದು ಸಜೆಸ್ಟ್ ಆಗಿರೋದು. ನಮಗೆ ಕ್ವಿಕ್ ಆಗಿ ಲಾಂಗ್ ಹೇರ್ ಕೊಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ವಿತ್ ಸ್ಟ್ರಾಂಗ್ ಒಂಥರ ಸ್ಟ್ರಾಂಗ್ ಹೇರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಮಮ್ಮಾಅರ್ತ್ ಅವರು ಬರೀ ರೋಸ್ಮೆರಿ ಶ್ಯಾಂಪು ಹಾಗೂ ಕಂಡೀಷನರ್ ಮಾತ್ರ ಅಲ್ಲ, ಅವರು ಹೇರ್ ಆಯಿಲ್ ಆಗಿರಲಿ ಹಾಗೂ ಸ್ಕ್ಯಾಲ್ಪ್ ಸಿರಮ್ ಆಗಿರಲಿ ಪ್ರತಿಯೊಂದನ್ನು ಪ್ರಾಡಕ್ಟ್ನ ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾನು ಬಂದು ಮಮ್ಮಾಅರ್ತ್ ಥರ ಈ ಒಂದು ರೋಸ್ಮೆರಿ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಂಡೀಷನರ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟು ಆ ಹೇರ್ ಅಂತಲೇ ಹೇಳ್ಬೋದು, ಬಿಕಾಸ್ ಅವರು ಬ್ರೇಕೇಜಿಂದ ಹಾಗೂ ಡ್ಯಾಮೇಜಿಂದ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಾದಮೇಲೆ ನಾನು ಇವಾಗ ಹೇರ್ ವಾಶ್ನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಈ ಪ್ರಾಡಕ್ಟ್ಸ್ ಎಲ್ಲ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಸಹ ಡಿಫ್ರೆನ್ಸ್ ಕಾಣಿಸುತ್ತೆ. ಒಂಥರ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಹಾಗೂ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಮಮ್ಮಾಅರ್ತ್ ಅವ್ರದ್ದು ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್ ತುಂಬಾ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಮಾಡೋಕ್ಕೆ. ಆ್ಯಂಡ್ ಇದರಲ್ಲಿ 95% ಆಫ್ ಪ್ಯೂರ್ ರೋಸ್ಮೆರಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಖಾಲಿ ಆಗಿಬಿಟ್ಟು ಮತ್ತೆ ಇನ್ನೊಂದು ಸಹ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಆ್ಯಂಡ್ ಇವಾಗ ನಾನು ಹೇರ್ ವಾಶ್ ಆದಮೇಲೆ ನಿಮಗೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನನ್ನ ಹೇರ್ ಫಾಲ್ ಎಷ್ಟು ಕಡಿಮೆ ಆಗ್ತಿದೆ ಅಂತ. ಆಬ್ವಿಯಸ್ಲಿ ಇದು 1 ಟೈಮ್ 2 ಟೈಮ್ ಯೂಸ್ ಮಾಡೋದಲ್ಲ, ಸೊ ತುಂಬ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದಲ್ಲ, ತುಂಬ ಜಾಸ್ತಿನೇ ಇಂಪ್ಯಾಕ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ನಾವು ಸಹ ತುಂಬಾ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಒಂದು ಪ್ರಾಡಕ್ಟ್ ರಿವ್ಯೂನ ಕೊಡ್ತಿರೋದು. ಆ್ಯಂಡ್ ತುಂಬಾ ಒಳ್ಳೆ ಶ್ಯಾಂಪು, ಒಳ್ಳೆ ಕಂಡೀಷನರ್ ಹಾಗೂ ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಲಿಂಕ್ ಎಲ್ಲ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನೀವೆಲ್ಲ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಹ ಸಿಗುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಫ್ಲಾಂಟ್ ಮಾಡ್ತಾ ಇದ್ದೀನಿ ಅಂತ, ತುಂಬಾ ಚೆನ್ನಾಗಿ ಗಮ್ ಅಂತ ಅನ್ನುತ್ತೆ ಹಾಗೂ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಹೇರ್ನ ಫ್ರೆಂಡ್ಸ್. ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಈ ಒಂದು ಮಮ್ಮಾಅರ್ತ್ ಪ್ರಾಡಕ್ಟ್ ನೀವು ಅಮೆಝಾನ್, ನೈಕಾ ಹಾಗೂ ಫ್ಲಿಪ್ಕಾರ್ಟ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಇದೆ ಫ್ರೆಂಡ್ಸ್. ಸೊ ನಿಮ್ಮ ಅಕ್ಕಪಕ್ಕ ಮನೇಲಿ ಏನಾದರೂ ಸ್ಟೋರ್ ಇದೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಮಮ್ಮಾಅರ್ತ್ ಅವರು ಪ್ರತಿಯೊಂದನ್ನು ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡ್ತಾರೆ. ಅದೇ ಥರ ಅವರು ಒಂದು ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡಿಬಿಟ್ಟು ಆನ್ಲೈನ್ ಶ್ಯಾಂಪೂನ ತುಂಬಾ ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ದಾರೆ ಬೈ ದರ್ ಟೆಕ್ನಾಲಜಿ ಆ್ಯಂಡ್ ದರ್ ಇನ್ಪುಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ಟೀ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಲಡ್ಡು ಮಗೆ ಸರಿ ತಿನ್ಸಿದ್ದು ಕೂಡ ಆಯಿತು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಚೆ ಬಂದ್ವಿ ಫ್ರೆಂಡ್ಸ್. ಆ್ಯಂಡ್ ಆಚೆ ಒಂದು ಗ್ರೀನ್ರಿ ನೋಡ್ಬೋದು ಎಷ್ಟು ಚೆಂದ ಇದೆ ಅಂತ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಅಲ್ಲಿ ರಿಯಲಾಗಿ ಅನಿಸ್ತಾ ಇತ್ತು ತುಂಬ ಸಖತ್ತಾಗಿದೆ ಅಂತ. ಬಟ್ ಇವಾಗ ಫೋಟೋಲಿ ಎಡಿಟ್ ಮಾಡ್ತಾ ಇದ್ದೀನಲ್ಲ, ಆ ಕಲರ್ಸ್ ಬ್ಲೂ ಕಲರ್ ಸ್ಕೈ, ಗ್ರೀನ್ರಿ ಅಷ್ಟೊಂದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಮತ್ತೆ ನನಗೆ ಫೀಲ್ ಆಗ್ತಾ ಇದೆ, ಅಯ್ಯೋ ನಾವು ಇನ್ನೂ ಇವೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಿತ್ತಲ್ಲ, ಒಂದು ಸ್ವಲ್ಪ ಓಡಾಡಬೇಕಿತ್ತಲ್ವ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್. ಅಂದರೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಸಖತ್ತಾಗಿತ್ತು. ಅಂದರೆ ತುಂಬ ಟೈಮ್ ಆದಮೇಲೆ ಈ ಥರ ಆಚೆ ಅಷ್ಟು ದೂರ ಹೋಗಿದ್ವಲ್ಲ, ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಆಚೆ ಎಲ್ಲಿಗೆಯಪ್ಪ ಅಂತ ಅಂದರೆ ಸುಮ್ಮನೆ ಈ ಥರ ವಾಟರ್ ಫಾಲ್ಸ್ ಎಲ್ಲ ಇತ್ತು, ಹಾಗೂ ಅಲ್ಲಿ ಸ್ಪೆಷಲ್ ಊಟ ಎಲ್ಲ ಇರುತ್ತಲ್ಲ, ಅಂದರೆ ಅಲ್ಲಿ ಏನೇನು ಸ್ಪೆಷಲು ಅವೆಲ್ಲ ಊಟ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಸುಮ್ಮನೆ ಸುತ್ತೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಈ ಥರ ಒಂದು ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾನು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲ, ಸೊ ತುಂಬಾ ಸಖತ್ತಾಗಿದೆ ಈ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ.
ಅಂದರೆ ರೋಡು ಫುಲ್ ಒಂಥರ ಆಗಿತ್ತು ಸರಿನಾ. ಸೊ ಅದಕ್ಕೆ ನಾನು ಲಡ್ಡುಮ್ಮ ಹಾಗೂ ಅರುಣವ್ರ ಫ್ರಂಟಲ್ಲಿ ಕೂತಿದ್ವಿ ಆ್ಯಂಡ್ ಬೇರೆ ಫ್ರೆಂಡ್ಸ್ ಎಲ್ಲ ಹಿಂದೆ ಕೂತಿದ್ರು. ಆ್ಯಂಡ್ ಈ ರೋಡ್ ಲೈಕ್ ಅಂದರೆ ಈ ಗ್ರೀನರೆಲ್ಲ ನೋಡಿಬಿಟ್ಟು ಮತ್ತೆ ಹೋಗಬೇಕು ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಸಹ ಅಂದರೆ ಇವಾಗ ಮಸ್ತ್ ಕ್ಲೈಮೇಟು, ಸೊ ನೀವು ಸಹ ಆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಅಂತ ನಾನು ಪರ್ಸನಾಗಿ ಸಜೆಸ್ಟ್ ಮಾಡ್ತೀನಿ. ನನಗೆ ಒಂದೇನಪ್ಪ ಬೇಜಾರಂದರೆ ಯಾಕೆ ನಾವು ಅಷ್ಟು ಬೇಗ ಬಂದ್ವಿ ಅಂತ ಅನಿಸ್ತಾ ಇದೆ. ಲೈಕ್ ಹೋಗಿದ್ದು 3 ದಿವಸಕ್ಕೆ, ಬಟ್ ಜಾಸ್ತಿ ನಮ್ಮದು ಟ್ರಾವೆಲಿಂಗೇ ಆಯಿತು. ಬಟ್ ಟ್ರಾವೆಲ್ ಕೂಡ ತುಂಬಾ ಫನ್ನಾಗಿ ಇತ್ತು, ತುಂಬಾ ಚೆನ್ನಾಗಿ ಮಾತಾಡೋದು, ಗೇಮ್ಸ್ ಎಲ್ಲ ಆಡೋದೆಲ್ಲನೂ ಮಾಡ್ತಾಯಿದ್ವಿ. ಬಟ್ ಸ್ಟಿಲ್ ಅದೊಂದು ಇರುತ್ತಲ್ಲ, ಲೈಕ್ ಎಷ್ಟು ದಿವಸ ಇದ್ರೂ ಸಮಾಧಾನ ಆಗಲ್ಲ, ಒಂಥರ ಹಂಗಿರ್ಬೋದು. ಬಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ತುಂಬಾ ಚೆನ್ನಾಗಿ ಸುತ್ತಾಡಿದ್ವಿ ಆ್ಯಂಡ್ ಸಿಕ್ಕಾಪಡೆ ಫನ್ ಆಗಿತ್ತು. ಬಟ್ ನಾನು ಸಾರಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ. ಲೈಕ್ ಆ ಒಂದು ಎಂಜಾಯ್ಮೆಂಟಲ್ಲಿ ಸಮ್ಟೈಮ್ಸ್ ಮರ್ತೇ ಹೋಗ್ತೀವಿ. ಹಾಗೂ ಹೇಳಿದ್ನಲ್ಲ, ಲೈಕ್ ಕೆಲವೊಬ್ರು ಕಂಫರ್ಟೇಬಲ್ ಇರಲ್ಲ ಅಂತ. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆ ಅಂತ ಅಂದರೆ ಒಂದು ವಿಲ್ಲಾಗೆ ಬಂದ್ವಿ. ಸೊ ಬಂದಮೇಲೆ ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ರು ಫ್ರೆಂಡ್ಸ್. ತುಂಬಾ ಸಖತ್ತಾಗಿತ್ತು. ಲೈಕ್ ಈ ಥರ ಫ್ರೆಂಡ್ಸ್ಗೆ ಹಾಗೂ ನಮ್ಮ ಹಸ್ಬೆಂಡ್ ಜೊತೆಲಿದ್ದಾರೆ, ಹಾಗೂ ಈ ಥರ ವೆದರ್ಗೆ, ಕ್ಲೈಮೇಟ್ಗೆ, ಊಟಕ್ಕೆ, ಆ ಒಂದು ಸ್ಟೇಗೆ ಮಾತ್ರ ಒಂಥರ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ರೇರ್ ಆಗಿ ಈ ಥರ ಒಂದು ಕಾಂಬಿನೇಷನ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ. ಇದು ಬಂದು ನಮ್ಮ ಸ್ಟೇ, ನಮ್ಮ ವಿಲ್ಲಾ ಅಂತಲೇ ಹೇಳ್ಬೋದು. ಲೈಕ್ ನಮ್ಮ ಮನೆ ಫಾರ್ 3 days. ಆ್ಯಂಡ್ ಇದ್ರದ್ದು ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಸ್ಕ್ರೀನಲ್ಲಿ ಕೂಡ ನಂಬರ್ ಕೊಟ್ಟಿದ್ದೀನಿ. ಸಪೋಸ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಈ ಕಡೆ ಹೋಗಬೇಕು ಅಂತಂದರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇಷ್ಟು ದೊಡ್ಡ ಬಂಗ್ಲೆ, ಬಟ್ 2 BHK ಅಷ್ಟರಲ್ಲೇ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇದು ಒಂದು ಡೈನಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಕಿಚನ್. ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ ಮಗನೇ. ಓಕೆ, ಫ್ಯಾನ್ನ ಆಫ್ ಮಾಡ್ತೀನಿ. ಓಕೆ, ಹಲೋ ಫ್ರೆಂಡ್ಸ್. ಸೊ ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ನೈಟ್ ನೀವು ನೋಡಿರ್ತೀರ, ಫುಲ್ ಆನ್ ಮಸ್ತ್ ಎಂಜಾಯ್ ಮಾಡಿದ್ವಿ. ಬಾರ್ಬಿಕ್ಯೂ ಎಲ್ಲ ಆಯಿತು, ಫೈರ್ ಕ್ಯಾಂಪ್ ಇತ್ತು, ಸ್ವಲ್ಪ ಡ್ಯಾನ್ಸ್ ಆಲ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಲಡ್ಡು ಮಕ್ಕಳು ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ, ಪಾಚಿ ಮಾಡ್ದ, ತಿಂದ, ಪಾಟಿ ಮಾಡ್ದ, ಎಲ್ಲ ಆನ್ ಟೈಮ್ ಆಯಿತು, ಏನೂ ತೊಂದರೆ ಆಗಿಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನನ್ನ ಮಗ ಅತ್ತೆ ಇಲ್ಲ, ಗೊತ್ತಾ? ಸೊ ಲವ್ ಹಿಮ್ ಫಾರ್ ದ್ಯಾಟ್. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಸೊ ಐ ನೋ ನಾನು ತುಂಬಾ ಬರೀ ಮಿನಿಮಲ್ ಕ್ಲಿಪ್ಪಿಂಗ್ಸ್ ಥರ ಹಾಕ್ತಾ ಇದ್ದೀನಿ. ಬಿಕಾಸ್ ನಾನು ಹೇಳಿದ್ನಲ್ಲ, ನನಗೇನಪ್ಪ ಅಂತ ಅಂದರೆ ಎಲ್ಲರೂ ಇರ್ತಾರೆ. ಸೊ ಒಬ್ರು ಕಂಫರ್ಟೇಬಲ್ ಇರುತ್ತೆ, ಒಬ್ರು ಕಂಫರ್ಟೇಬಲ್ ಇರಲ್ಲ ಕ್ಯಾಮ್ರಲ್ಲಿ ಬರೋದಕ್ಕೆ. ಸೊ ಅದಕ್ಕೆ ನಾನು ಅಷ್ಟೊಂದು ಅವ್ರದ್ದೇನು ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಅದಕ್ಕೆ ನಾನು ನನ್ನ ಹಸ್ಬೆಂಡ್, ನನ್ನ ಲಜ್ಜುಮಾನ್ ಹಾಗೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೋತಿರೋದು. ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್ ಎಂಜಾಯ್ ಮಾಡ್ತೀನಿ ಇಷ್ಟೊಂಥರ ಅಂತ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಒಂಥರ ದ ಮೋಸ್ಟ್ ನೀಡೆಡ್ ಬ್ರೇಕ್, ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು. ಏನೋ ಲೈಕ್ ಇರುತ್ತಲ್ಲ, ಮನೇಲಿ ಇದ್ದಿದ್ದು ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರು, ಒಂದು ಸ್ವಲ್ಪ ಅದಿರುತ್ತಲ್ಲ, 4 ಗೋಡೆ ಮಧ್ಯೆ ಇದ್ದಿದ್ದು ಒಂಥರ ಸಫೋಕೇಟ್, ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತು. ಸಮ್ಟೈಮ್ಸ್ ಆಗೋದು ಅದು. ಬಟ್ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದೆ, ಕಾಮ್ ಆದೆ, ಚೆಂದ ಇದೆ ಫ್ರೆಂಡ್ಸ್. ಸೊ ತುಂಬಾ ಇಷ್ಟ ಆಯಿತು. ಇದ್ರದ್ದು ಲೈಕ್ ಈ ಒಂದು ವಿಲ್ಲಾ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಪ್ರತಿಯೊಂದು ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ಎಸ್, ಇದು ಯಾವುದೇ ಥರದ ಕೊಲ್ಯಾಬ್ರೇಷನ್, ಪ್ರಮೋಷನ್ ಏನೂ ಇಲ್ಲ. ಫುಲ್ ದುಡ್ಡು ಪೇ ಮಾಡಿ ಕೊಟ್ಟು ನಾವಿಲ್ಲಿ ಬಂದಿರೋದು. ಸೊ ಇದು ಯಾವುದೇ ಥರದ ಪ್ರಮೋಷನ್ಸ್ ಏನೂ ಅಲ್ಲ ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂತ ಬಂದಿರೋದು. ಆ್ಯಂಡ್ ನಾನು ಯಾವ ಥರ ಕಾಣಿಸ್ತಾ ಇದೆಯಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ಟಾಪ್ಸ್ ಎಲ್ಲ ನಾನು ಚಿಕ್ಕಪೇಟೆಲಿ ತಗೊಂಡಿದ್ದು. ಅದು ಆಲ್ರೆಡಿ ಆ ವ್ಲಾಗ್ ಹಾಕಿದ್ದೀನೋ ಅಥವಾ ಮುಂದಕ್ಕೆ ಹಾಕ್ತೀನೋ ಗೊತ್ತಿಲ್ಲ. ಬಟ್ ಚಿಕ್ಕಪೇಟೆಲಿ ತಗೊಂಡಿದ್ದ ವ್ಲಾಗ್ಸ್ ಇವೆಲ್ಲ. ಆ್ಯಂಡ್ ಎಸ್, ಅಷ್ಟೇ.
ಆ್ಯಂಡ್ ನಾನು ನಿಮ್ಗೆ ಇವಾಗ ಒಂದು ಸ್ವಲ್ಪ ಟೋರ್ ಕೊಡ್ತೀನಿ, ಅಂದರೆ ಈ ಒಂದು ವಿಲ್ಲಾ ಅಂದರೆ ಈ ಒಂದು ಮನೆ ಇದೆಯಲ್ಲ ಟೋರ್ ಕೊಡ್ತೀನಿ. ಸೊ ಯಾವ ಥರ ಇದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೂ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇದು ಬಂದು ನನ್ನ ಔಟ್ಫಿಟ್. ಸೊ ಇದು ಬಂದು ನಾನು ಹೇಳಿದ್ನಲ್ಲ ಚಿಕ್ಕಪೇಟೆ ಅಂತಿದ್ದೀನಿ, ಮಲ್ಲೇಶ್ವರಂ ಟೀ ಶರ್ಟು, ಆ್ಯಂಡ್ ಇದು ಬಂದು ಅಕ್ಕ ಪ್ಯಾಂಟು. ಸೊ ತುಂಬಾ ಚೆನ್ನಾಗಿ ಫಿಟ್ ಆಗ್ತಾ ಇದೆ. ಐ ಗೆಸ್ ಇದು ಅಕ್ಕ ಮಿಂತ್ರಾನು ಅಮೆಝಾನ್ ತಗೊಂಡಿರುತ್ತಲ್ಲ, ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ನನ್ನ ಟೀ ಶರ್ಟ್, ಆ್ಯಂಡ್ ದಿಸ್ ಇಸ್ ಮೀ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಚಂದ ಸಣ್ಣಾಗಿದೆ, ಮತ್ತೆ ಯಾಕೋ ದಪ್ಪ ಆಗ್ತಾ ಈ ಥರ ಕಾಣಿಸ್ತಾ ಇದ್ದೀನಿ. ಕ್ಯೂಟ್ ಆಗಿರೋದು ಪುಟ್ಟದಾಗಿ ಚಿಕ್ಕದಾಗಿ ಹಾಲ್ ಇದೆ, ಒಂದು ಲಿವಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಆ್ಯಂಡ್ ಇವರು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್, ವೈಟ್ ಆ್ಯಂಡ್ ಗ್ರೇಲ್ ಇಟ್ಟಿದ್ದಾರೆ ಅಂತ. ಇದು ಒಂದು ಮಾತ್ರ ಬ್ರೌನಲ್ಲಿದೆ, ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಸಿಟ್ಟಿಂಗ್ ಏರಿಯಾ, ಪುಟಾಣಿ ಟಿ ವಿ, ಆ್ಯಂಡ್ ಇದು ಫೈರ್ದು ಅದೇನು ಬರುತ್ತಲ್ಲ ಅದು, ಬಟ್ ನಾವೇನು ಇದನ್ನ ಯೂಸ್ ಮಾಡಿಲ್ಲ. ಸೊ ಇದು ನೋಡ್ಬೋದು, ಇದು ಬಂದು ಸೆಕೆಂಡ್ ರೂಮ್. ಇನ್ಫ್ಯಾಕ್ಟ್ ಇದು ಬಂದು ಫಸ್ಟ್ ರೂಮ್, ಮೇಲೆ ಬಂದು ಸೆಕೆಂಡ್. ಆ್ಯಂಡ್ ಇದು ಬಂದು ನಮ್ಮ ಹುಡುಗಿರ ರೂಮು. ಸೊ ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ, ವೆಂಟಿಲೇಷನ್ ಸಕ್ಕದಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇಲ್ಲ. ವಾಶ್ರೂಮ್ ಈ ಥರ ಇಲ್ಲಿ ಕಾಮನ್ ವಾಶ್ರೂಮ್ ಥರ ಕೊಟ್ಟಿದ್ದಾರೆ ನೋಡಿ. ಸೊ ಎಸ್, ತುಂಬಾ ಸಕ್ಕದಾಗಿದೆ. ಆ್ಯಂಡ್ ಇಲ್ಲಿ ಬಂದು ಅಗೇನ್ ನಾನು ಚೆನ್ನಾಗಿದೆಯಲ್ಲ. ಸೊ ಇಲ್ಲಿ ಬಂದು ಒಂದು ಸ್ಟೋರೇಜ್ ಯೂನಿಟ್ನ ಕೊಟ್ಟಿದ್ದಾರೆ, ಒಂದು ಚಿಕ್ಕ ಕಬರ್ಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ಥರ ಟೇಬಲ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಸಿಂಪಲ್ ಆಗಿ ಬಟ್ ಯೆಟ್ ತುಂಬಾ ಎಲಿಗೆಂಟ್ ಆಗಿದೆ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ನನಗೆ ದಿಮ್ ಮಾತ್ರ ಅಲ್ಲ, ನನಗೆ ನಿಜ ಈ ದಿಮ್ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಇಫ್ ಇನ್ ಕೇಸ್ ನೀವೇನೋ ಈ ಥರ ದಿಮ್ ಪರ್ಚೇಸ್ ಮಾಡಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ, ಹಾಗೂ ಲಿಂಕ್ ಕೂಡ ಶೇರ್ ಮಾಡಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದಿಂಬು. ಸೊ ಇದು ಬಂದು ದ ಸೆಕೆಂಡ್ ರೂಮ್. ಈ ಕರ್ಟನ್ ಯಾಕೆ ಹಿಂಗೆ ಮಾಡಿದ್ದಾರೆ ಯಾರು? ಸಿ ಚೆನ್ನಾಗಿದೆಯಲ್ಲ. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಬಂದರೆ ದಿಸ್ ಇಸ್ ದ ಕಿಚನ್. ನನಗೆ ಆ್ಯಕ್ಚುಲಿ ಕಿಚನ್, ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದ ಕಿಚನ್ ಫ್ರೆಂಡ್ಸ್. ನಂಗೆ ಕಿಚನ್ ತುಂಬಾ ಇಷ್ಟ ಆಯಿತು. ಇದೇನಪ್ಪ ಅಂದರೆ ನಿಮಗೆ ಚಿಕ್ಕದಲ್ವ ಆ ಥರ ಫೀಲೇ ಕೊಡಲ್ಲ, ತುಂಬಾ ಆಕ್ಸೆಸಿಬಲ್, ಎಲ್ಲನೂ ಹಂಗೆ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಥೀಮ್ ಕೊಟ್ಟಿದ್ರಲ್ಲ, ಈ ಒಂದು ಥೀಮ್ ಅಷ್ಟು ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಕಿಚನು. ಆ್ಯಂಡ್ ಇದು ಸಹ ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಒಂದು ಡಿಸೈನ್, ಒಂದು ಸ್ವಲ್ಪ ಆ್ಯಡಪ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಚೆನ್ನಾಗಿ ಲುಕ್ ಬರೋಕ್ಕೆ. ಸೊ ಇದು ಬಂದು ಕ್ಯಾರಮ್ ಆಡೋಕ್ಕೆ ಈ ಥರ ಒಂದು ಸ್ವಲ್ಪ ಜಾಗನ ಕೊಟ್ಟಿದ್ದಾರೆ. ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಆಚೆ ನಿಮಗೆ ಈ ಥರ ಒಂದು ವ್ಯೂ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿಗೆ ಹೋದ್ರಲ್ಲ, ಸಿ ದಿಸ್ ಇಸ್ ಅ ಥಿಂಗ್. ಆ್ಯಂಡ್ ಇದು ಬಂದು ಹುಡುಗರ ರೂಮು. ಸೊ ಹುಡುಗರಿಗೆ ಬಂದು ಈ ಥರ ರೆಡ್ ಕಲರ್ ರೂಮ್ ಕೊಟ್ಟಿದ್ವಿ, ಫುಲ್ ರೆಡ್. ಅವ್ರಿಗೆಲ್ಲ ಬಾಲ್ಕನಿ ಎಲ್ಲ ಇದೆ. ನಾನು ನಿಜವಾಗ್ಲೂ ಇವಾಗಲೇ ಬರ್ತಿರೋದು, ಸೆಕೆಂಡ್ ಟೈಮ್ ಅನಿಸುತ್ತೆ. ನಾನೇನು ಈ ರೂಮ್ಗೆ ಅಷ್ಟು ಬಂದಿಲ್ಲ. ಹಾಯ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಇದು ಬಂದು ಬೆಡ್. ನಂಗೆ ಆ್ಯಕ್ಚುಲಿ ಪಿಲ್ಲೋ ತುಂಬ ಇಷ್ಟ ಆಯಿತು, ತುಂಬಾ ಕ್ಯೂಟಾಗಿದೆ ಗೊತ್ತಾ ಈ ಪಿಲ್ಲೋ, ಸಖತ್ತಾಗಿದೆ. ನೋಡ್ತೀನಿ ಆನ್ಲೈನ್ ಏನಾದರೂ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಈ ಥರ ಒಂದು ವ್ಯೂ ನೋಡೋಕ್ಕೆ ಸಿಗುತ್ತೆ ನೋಡಿ. ಸೊ ವ್ಯೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಬಂದಿರೋ ಒಂದು ವೆದರ್ ಸಹ ತುಂಬಾ ಸಕ್ಕತ್ತಾಗಿದೆ, ತುಂಬ ಸಪೋರ್ಟಿವ್ ವೆದರ್ ಅಂತಲೇ ಹೇಳ್ಬೋದು. ಸೊ ತುಂಬ ಮಸ್ತಾಗಿದೆ ಈ ಒಂದು ಮನೆಗೆ, ಈ ವ್ಯೂಗೆ, ಹಾಗೂ ಫ್ರೆಂಡ್ಸ್ ಜೊತೆ ಎಲ್ಲ ಆಸಮ್ ಆಗಿತ್ತು ಟೈಮು. ಆ್ಯಂಡ್ ಈ ಬೆಡ್ಡು ಚಿಕ್ಕದು ಟೀ ಪಾಯ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹೋದರೆ ಇಲ್ಲಿ ಇದು ಓಪನ್ ಮಾಡೋದು, ಇದು ಓಪನೇ ಇದೆ. ನಾನು ಎಂಥ ಮೆಂಟಲ್ ಆಯಿತು ಬಟ್ ಇದು ಮಿರರ್ ಇದೆ ಅಂತ, ಬಟ್ ಇದು ಓಪನ್ ಇದೆ. ಸಿ, ಇದು ಮಿರರ್ ಅನಿಸುತ್ತೆ. ಇದು ಓಪನ್ ಇದೆ. ಸೊ ಇದು ಬಂದು ಈ ಥರ ಒಂದು ಚಿಕ್ಕ ಬಾಲ್ಕನಿನ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ.
ಅಲ್ಲಿ ಇದು ಆಡೋಕ್ಕೆ ಸ್ವಿಂಗ್ ಎಲ್ಲ ಇದೆ, ಅದನ್ನು ಆಮೇಲೆ ಕವರ್ ಮಾಡ್ತೀನಿ. ಸೊ ಆ್ಯಂಡ್ ಇಲ್ಲಿ ಬಂದು ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಒಂದು ಮಿನಿ ಕಿಚನೇ ಆಗ್ಬೋದು ಈ ವಾಶ್ರೂಮು. ಸೊ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆಯಲ್ಲ ಈ ರೂಮು. ಮೇಲ್ಗಡೆ ಈ ಥರ ಕೊಟ್ಟಿದ್ದಾರೆ, ವುಡ್ದು ಎಲ್ಲ ಅನಿಸುತ್ತೆ ಇದು. ವುಡ್ ಅದೇನೋ ಗೊತ್ತಿಲ್ಲ ಒಟ್ಟಲ್ಲಿ. ಓಕೆ ಫ್ರೆಂಡ್ಸ್, ಸೊ ಈ ರೂಮ್ ನಾವು ಹುಡುಗಿರು ತೊಗೊಂಡಿಲ್ಲ, ಬಿಕಾಸ್ ಇದು ಬಂದು ಒಂಥರ ಅಂದರೆ ನಮ್ಮ ಹುಡುಗಿಗೆ ಸಾಲಲ್ಲ ಈ ರೂಮು ಅಂದ್ಕೊಂಡು ನಾವು ಈ ರೂಮ್ನ ಹುಡುಗರಿಗೆ ಬಿಟ್ಕೊಟ್ವಿ. ಸೊ ಎಸ್, ಇದಾಯ್ತಾ. ಆ್ಯಂಡ್ ಇಲ್ಲಿ ಈ ಥರ ಆಚೆ ಬಂದರೆ ಹಾಗೆ ತೋರಿಸಿದ್ನಲ್ಲ ಕ್ಯಾರಮ್ ಪಾಯಿಂಟ್ ಎಲ್ಲ ಇದೆ, ಇಲ್ಲೆಲ್ಲ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದೇನಿದು ಅರುಣ್ ಅವರೇ, ಅದೇನಿದು ಗೇಟ್ ಡೋರು? ಹೌದಾ, ಮತ್ತೆ ಹೌದಾ? ಓಕೆ ಓಕೆ ಓಕೆ. ಸೊ ಈ ಥರ ಇವಾಗ ಲೆಟ್ಸ್ ಗೋ ಡೌನ್. ಆ್ಯಂಡ್ ನಾನು ನೆಕ್ಸ್ಟ್ ಬಂದು ನನ್ನ ಆ್ಯಂಡ್ ಫ್ರೆಂಡ್ಸ್ ಇವೆಲ್ಲ ಫುಲ್ ಮೆಸ್ ಆಗಿದೆ, ಪ್ಲೀಸ್ ಇಗ್ನೋರ್. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಗೇನ್ ಇದು ಬಂದು ನಾನು ಸೊ ಇಲ್ಲಿ ಅಲ್ಲ, ಸೊ ಇಲ್ಲಿ ಬಂದು ಲೈಕ್ ನೋಡಿ, ಅದು ಬಂದು ಹಾಲು, ಕಿಚನು ಆ್ಯಂಡ್ ಸ್ಟ್ರೈಟ್ ಬಂದರೆ ಹಿಂಗೆ. ಸೊ ಇದು ಬಂದು ಒಂದು ಡೈನಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಸೊ ತುಂಬ ಸ್ಪೇಷಿಯಸ್ ಆಗಿ ಸಕ್ಕತ್ತಾಗಿದೆ ಈ ಒಂದು ಡೈನಿಂಗ್ ಏರಿಯಾ, ಆರಾಮಾಗಿ ಕುತ್ಕೋಬೋದು. ಚೆನ್ನಾಗಿದೆಯಲ್ಲ, ಇಲ್ಲೆಲ್ಲ ಅವ್ರು ಜೋಡಿಸ್ಕೊಂಡಿರ್ತಾರೆ ಇಡ್ಲಿ ಬಡೆ ಸಾಂಬಾರು, ಅನ್ನ ಸಾಂಬಾರೆಲ್ಲ. ಸೊ ಇದು ಬಂದು ಡೈನಿಂಗ್ ಏರಿಯಾ. ಆ್ಯಂಡ್ ನಾನು ಆಲ್ಮೋಸ್ಟ್ ಮನೆಯಿಂದ ಆಚೆ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಬಂದು ದ ವ್ಯೂ ಫ್ರೆಂಡ್ಸ್. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ, ನೀವಿಲ್ಲಿ ನೋಡ್ಬೋದು. ಒಂದು ಈ ಥರ ಸ್ವಿಂಗ್ನ ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಅಂದರೆ ಫೋಟೋಸ್ಗಾಗಿರಲಿ ಅಲ್ವಾ, ತುಂಬಾ ಚೆನ್ನಾಗಿ ಬರುತ್ತೆ. ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಕ್ಯೂಟ್ ಆಗಿರೋದು ಸ್ವಿಂಗು. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋಕ್ಕೆ ಈ ಥರ ಜಾಗ ಕೂಡ ಕೊಟ್ಟಿದ್ದಾರೆ. ಸುಮ್ಮನೆ ಲೈಕ್ ಬೆಳಗ್ಗೆ ಟೈಮು ಟೀ ಕಾಫಿ ಏನಾದರೂ ಕುಡಿಬೇಕು ಅಂತ ಅಂದರೆ, ಸುಮ್ಮನೆ ಹಾಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ. ಸೊ ತುಂಬಾ ಚೆನ್ನಾಗಿದೆ, ಫುಲ್ ಗ್ರೀನ್ರಿ, ಫ್ರೆಶ್ ವೈಬ್ಸ್, ಗುಡ್ ವೈಬ್ಸ್, ಹ್ಯಾಪಿ ವೈಬ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಗಾಡೀಲಿ ನಾವು ಬಂದಿದ್ದು ಬಿಕಾಸ್ ನಮ್ಮದು ಏನು ಗೊತ್ತಾ, ಈ ಒಂದು ವಿಲ್ಲಾ ಬಂದು ಬೆಟ್ಟದ ಮೇಲಿರೋದು. ಸೊ ಅವಾಗ ಆ ಮೇಲ್ಗಡೆ ಕಾರ್ ಬರಲ್ಲ, ಈ ಥರ ಗಾಡಿನೇ ಬೇಕು. ಫ್ರೆಂಡ್ಸ್ ಅದಕ್ಕೆ ನಾವು ಈ ಗಾಡೀಲಿ ಬಂದಿದ್ದು. ಆ್ಯಂಡ್ ಇದು ಬಂದು ಆಚೆಯಿಂದ ನಮ್ಮ ಈ ಒಂದು ಮನೆ, ಈ ಒಂದು ವಿಲ್ಲಾ ಈ ಥರ ಕಾಣಿಸುತ್ತೆ ನೋಡಿ, ಸಕ್ಕತ್ತಾಗಿದೆಯಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಇದೆ ಫ್ರೆಂಡ್ಸ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದು ಬಂದು ವಿಲ್ಲಾ, ಓಕೆನಾ, ಇದು ಬಂದು ಮನೆ. ಆ್ಯಂಡ್ ಇಲ್ಲೇ ನೀವು ಹೋದ್ರೆ ಅಲ್ಲ, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂದರೆ ನೋಡಿ, ಟಾನ್ ಟಾನ್, ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ನಾವು ತುಂಬ ಶಾರ್ಟ್ ಟೈಮಿಗೆ ಬಂದ್ವಿ, ಇನ್ನೂ ಸ್ವಲ್ಪ ಟೈಮ್ ನಾವು ಇರ್ಬೋದಿತ್ತು ಅಂತ ಅನ್ಕೋತೀವಿ, ಅಂದರೆ ಅನಿಸ್ತು. ಬಟ್ ಆಫೀಸ್ ಏನು ಮಾಡೋಕ್ಕಾಗಲ್ಲ. ಸೊ ಇದು ಬಂದು ಸ್ವಿಮ್ಮಿಂಗ್ ಪೂಲ್, ತುಂಬಾ ನೀಟ್ ಕ್ಲೀನ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಅವ್ರು ಮೇಂಟೈನ್ ಮಾಡಿದ್ದಾರೆ. ಒಂದೇ ಒಂದು ಗಿಡನೂ ಒಣಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಲ್ವಾ. ಏನು ಗೊತ್ತಾ, ಇವೆಲ್ಲ ತುಂಬ ದೊಡ್ಡ ವಿಷಯ, ಇವೆಲ್ಲ ಮೇಂಟೈನ್ ಮಾಡೋದು, ಕ್ಲೀನ್ ಇರೋದು ನೋಡಿ. ಇದು ಬಂದು ಸ್ವಿಮ್ಮಿಂಗ್ ಪೂಲ್, ಸ್ವಿಮ್ಮಿಂಗಲ್ಲಿ ಆಡಿ ಆರಾಮಾಗಿ ಇಲ್ಲಿ ಬಂದು ಮಲ್ಕೋಬೋದು, ಚೆನ್ನಾಗಿ ಆಟಾಡ್ಬೋದು ಅಲ್ವಾ, ಚೆನ್ನಾಗಿದೆಯಲ್ವಾ. ಆ್ಯಂಡ್ ಇದು ಬಂದು ವ್ಯೂಸ್, ಆಚೆಯಿಂದ ಈ ಥರ ಕಾಣಿಸುತ್ತೆ ನೋಡಿ. ಓಕೆನಾ. ಓಕೆ ಫ್ರೆಂಡ್ಸ್, ಇದು ಬಂದು ಆಚೆ ವ್ಯೂ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನಿಜ ಹೇಳಬೇಕು ಅಂತ ಅಂದರೆ ನಾನು ಇನ್ನೂ ಇವೆಲ್ಲ ಗ್ರೀನ್ರಿ ಇದೆಯಲ್ಲ, ಸೊ ಆ ಕಡೆ ಹೋಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡಲೇ ಇಲ್ಲ. ಬಿಕಾಸ್ ನಮಗೆ ಟೈಮೇ ಸಾಲಿಲ್ಲ. ಆ್ಯಂಡ್ ಮೋರ್ ಓವರ್ ವ್ಯೂ ಲೈಕ್ ವೆರಿ ಮಚ್ ಇಂಟ್ರೆಸ್ಟೆಡ್. ಮನೇಲೆ ಲೈಕ್ ಅಂದರೆ ಮನೆ ಅಂದರೆ ವಿಲ್ಲಾದಲ್ಲೇ ಕುತ್ಕೊಂಡು ಈ ಥರ ಗೇಮ್ಸ್ ಎಲ್ಲ ಆಡಿದ್ವಿ, ಫನ್ ಗೇಮ್ಸ್ ಎಲ್ಲ ಆಡಿದ್ವಿ, ಕುತ್ಕೊಂಡು ಮಾತಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಸೊ ಅವೆಲ್ಲ ಮಾಡ್ತಾಯಿದ್ವಿ. ಇವೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಲೈಕ್ ನಾವು ಮೊನ್ನೆ ನೈಟ್ ಬಂದ್ವಿ, ನಿನ್ನೆ ಒಂದು ದಿವಸ ಫುಲ್ ಇದ್ವಿ, ಇವತ್ತು ಅಲ್ಲೇ ಹೊರಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಕೇಳಿದ್ವಿ
ಹೇಳಿದ್ವಿ ಒಂದು 2 ಅವರ್ ಬಿಟ್ಟು ಹೋಗ್ತೀವಿ ಅಂತ. ದೇವಲೈಕ್ ನೀವು 2 ಅವರ್ ಅಲ್ಲ 4 ಅವರು ಬೇಕಾದರೂ ಇರಿ, ಬಟ್ ಏನಪ್ಪ ಅಂದರೆ ಇನ್ನೊಬ್ಬರು ಗೆಸ್ಟ್ ಇಲ್ಲಿ ಬರ್ತಾ ಇದ್ದಾರೆ, ಸೊ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅಂದರು. ವಿ ವರ್ ಲೈಕ್ ಓಕೆ. ಬಟ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಇವ್ರ ಸರ್ವಿಸ್ ಆಗಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಬೆಸ್ಟ್ ಏನಪ್ಪ ಅಂತಂದರೆ ಶೆಫು, ಇಲ್ಲಿ ಒಬ್ಬರು ಶೆಫ್ ಇದ್ದಾರೆ. ಓ ಮೈ ಗಾಡ್ ಫ್ರೆಂಡ್ಸ್, ಅವ್ರದ್ದು ಊಟ ಅವ್ರ ಕೈ ರುಚಿ ಇದೆಯಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಚಿಕನ್ 65 ಮಾಡಿದ್ರು, ಹಾಗೂ ಏನು ಮಾಡಿದ್ರು ಬಾರ್ಬಿಕ್ಯೂ ಚಿಕನ್ 65. ಅಂದರೆ ನಾನ್ ವೆಜ್ಜಲ್ಲಿ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ವೆಜ್ ನಾವು ಅಷ್ಟೊಂದು ಪ್ರಿಫರ್ ಮಾಡಿಲ್ಲ, ಇವತ್ತು ಮಂಡೇ ಅಲ್ಲ, ಸೊ ಇವತ್ತು ಮಾತ್ರ ನಾವು ತಿಂಡಿಗೆ ಮಾತ್ರ ಪುರಿ ತೊಗೊಂಡ್ವಿ, ಅದು ತುಂಬ ಚೆನ್ನಾಗಿತ್ತು. ಬಟ್ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ತುಂಬ ಕ್ಲೀನ್ ಫ್ರೆಂಡ್ಸ್. ನಾನು ತುಂಬ ಈ ಥರ ಹೋಟೆಲಿಗೆಲ್ಲ ಹೋಗ್ತೀವಲ್ಲ, ಕೆಲವೊಬ್ಬರು ಅಂದರೆ ಹ್ಯಾಂಡ್ ವಾಶ್ ಮಾಡಿರ್ತಾರೆ, ಬಟ್ ಸ್ಟಿಲ್ ಅಷ್ಟೊಂದು ಕ್ಲೀನಾಗಿ ಮಾಡ್ತಾರಲ್ವೋ ಗೊತ್ತಿಲ್ಲ ನನಗೆ, ನಾನು ಆ ಥರ ಹೇಳೋಕ್ಕಾಗಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂತ. ಬಟ್ ಇವರಲ್ಲ, ಐ ಜಸ್ಟ್ ನೋಟಿಸ್ಡ್ ಇಟ್. ವಿ ವರ್ ಲೈಕ್ ಓಕೆ ನಮಗೆ ಪುರಿ ಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ನಮ್ಗೆ ಕೊಡಿ ಅಂತ ಕೇಳಿದ್ವಾ. ಅವ್ರು ಹೋಗಿ ಫಸ್ಟು ಹ್ಯಾಂಡ್ ವಾಶ್ ಎಷ್ಟು ನೀಟಾಗಿ, ಆಲ್ಮೋಸ್ಟ್ ಅಟ್ಲೀಸ್ಟ್ 1 to 2 minutes ಅವ್ರು ಅಷ್ಟು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ತಾನೆ ಇದ್ರು ಫ್ರೆಂಡ್ಸ್. ನನಗೆ ತುಂಬಾ ಇಷ್ಟ ಆಯಿತು, ಲೈಕ್ ಅವ್ರ ಸರ್ವಿಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ನೀವು ಬೇಕಾದರೆ ಬನ್ನಿ ಎಕ್ಸ್ಪ್ಲೋರ್ ಮಾಡಿ. ಅಗೇನ್ ಯಾವುದೇ ಥರದ ಪ್ರಮೋಷನ್ ಕೊಲಾಬ್ರೇಷನ್ ಏನೂ ಇಲ್ಲ, ಫುಲ್ ದುಡ್ಡು ಪೇ ಮಾಡಿ ನಾವು ಇದನ್ನ ಮಾಡ್ತಿರೋದು. ಬಟ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಂಗೆ ಆ್ಯಕ್ಚುಲಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನನಗೆ ಇವಾಗ ಅನಿಸ್ತೈತೆ ನಾವು ಇನ್ನೂ ಸ್ವಲ್ಪ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಇನ್ನೂ ಸ್ವಲ್ಪ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಸೊ ಇನ್ನೂ ಒಂದು ಫೋಟೋ ತೆಗೆನ ಇರ್ರಿ, ಹಂಗೆ ಹೋಗಬೇಡಿ. ಸೊ ಇನ್ನೂ ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತಲ್ವ ಅಂತ ಅನಿಸ್ತಾ ಇದೆ. ಬಟ್ ಅದೊಂದು ಇರುತ್ತಲ್ಲ, ಎಷ್ಟೇ ನಾವು ಎಕ್ಸ್ಪ್ಲೋರ್ ಮಾಡಿದ್ರು, ಎಷ್ಟೇ ನಾವು ಸುತ್ತಾಡಿದ್ರು ಅಲ್ಲ, ಅದು ಒಂದು ಸ್ಯಾಟಿಸ್ಫೈ ಆಗಲ್ಲ. ಆ್ಯಂಡ್ ನಾವು ಬಂದು ತುಂಬ ಲಿಮಿಟೆಡ್ ಟೈಮ್ ಬೇರೆ ಅಲ್ವಾ, ಸೊ ಅದಕ್ಕೆ. ಓಕೆ, ಸೊ ಫೋಟೋಶೂಟ್ ಎಲ್ಲ ಆಯಿತು, ತುಂಬಾ ಚೆನ್ನಾಗಿ ಬಂದು ಫೋಟೋಸ್ ಎಲ್ಲ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೋಟೋಸು ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಸೊ ಯಾರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾವು ಕೆಳಗೆ ಬಂದಿದ್ದೀವಿ. ಸೊ ನಮ್ಮ ಹೋಮ್ ಸ್ಟೇ, ನಮ್ಮ ಮನೆ, ನಮ್ಮ ವಿಲ್ಲಾ ಎಲ್ಲ ಇದ್ದಿದ್ದು ಮೇಲ್ಗಡೆ ಬೆಟ್ಟದ ಮೇಲೆ. ಆ್ಯಂಡ್ ಕೆಳಗಡೆ ಇವಾಗ ಇನ್ನು ಬೆಂಗಳೂರಿಗೆ ಬರಬೇಕಿತ್ತಲ್ಲ ಅಂತ ಇವಾಗ ಇಳ್ಕೊಂಡು ಬಂದ್ವಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಬಂದು ಅವಕಾಡೋ ಮರ ಇದೆ, ನೋಡ್ಬೋದು ಎಷ್ಟೊಂಥರ ಅವಕಾಡೋ ಎಲ್ಲ ಬೆಳೆದಿದೆ ಅಂತ. ಸೊ ಹೋಮ್ ಸ್ಟೇ ಓನರ್ ಇದೆಯಲ್ಲ ಶಬೀರನ್ನ ಅಂತ, ಸೊ ಅವ್ರದ್ದೇ ಈ ಮರ, ಅಂದರೆ ಅವ್ರ ಮನೆ ಹತ್ರನೇ ಇವೆಲ್ಲ ಇರೋದು. ಸೊ ಅದಕ್ಕೆ ಅವರೆಲ್ಲ ಕಿತ್ಕೊಡ್ತಾ ಇದ್ರು. ತುಂಬಾ ಖುಷಿ ಆಯಿತು, ಲೈಕ್ ಈ ಥರ ಎಲ್ಲ ಅವ್ರ ಜೆಸ್ಚರ್ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾವೆಲ್ಲರೂ ಒಂದು 2 ತೊಗೊಂಡ್ವಿ ಫ್ರೆಂಡ್ಸ್, ತುಂಬಾ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು ಈ ಒಂದು ಸ್ವೀಟು ಕ್ಯೂಟ್ ಪುಟ್ಟದಾದ ಟ್ರಿಪ್, ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಯ್ತು, ಆಗ್ತಾಯಿತ್ತು ಇಷ್ಟು ಬೇಗ ಟ್ರಿಪ್ಪೇ ಮುಗೀತಲ್ಲ ಅಂತ. ಬಟ್ ದಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ. ಆ್ಯಂಡ್ ಅಷ್ಟೇ ಒಂದು ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.